Hello everyone, welcome to Physics World. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಇವತ್ತು ನಾನು ನಿಮ್ಮೊಟ್ಟಿಗೆ ಒಂದು ಒಳ್ಳೆಯ ಸ್ಟ್ರಾಟಜಿಯೊಂದಿಗೆ ಬಂದಿದ್ದೀನಿ. ಸೊ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಸರ್ ನಾವು ಇಷ್ಟೊಂದೆಲ್ಲ ಓದ್ತಾ ಇದ್ದೀವಿ, ಆದರೆ ಅದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ, ಅದನ್ನು ನೆನ್ಪಿಟ್ಕೋಬೇಕು ಅಂದರೆ ನಮ್ಮ ಮೆಮೊರಿ ಪವರ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು, ರೈಟ್? ಸೊ ಈ ನಮ್ಮ ಮೆಮೊರಿ ಪವರ್ನ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಯಾವ ಥರ ನಾವು ಯೋಚಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಟ್ರಾಟಜಿ ವಿಡಿಯೋನ ತಂದಿದ್ದೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು, this is based on educational psychologist which is Benjamin Bloom. Benjamin Bloom ಅವರು 1956 ಅಲ್ಲಿ ಎಜುಕೇಷನ್ ಸೈಕಾಲಜಿನ ಸ್ಟಡಿ ಮಾಡಿಬಿಟ್ಟು ಒಂದು ಥಿಯರಿಯನ್ನು ಪ್ರಪೋಸ್ ಮಾಡ್ತಾರೆ. ಸೊ ಆ ಥಿಯರಿಯಲ್ಲಿ ಅವ್ರು ಹೇಳ್ತಾರೆ, ನಾವು ನೆನಪಿನ ಶಕ್ತಿನ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ವಿ ಶುಡ್ ನಾಟ್ ಬಾದರ್ ಮಚ್ ಅಬೌಟ್ ದ್ಯಾಟ್. ಇನ್ಸ್ಟೆಡ್ ವಿ ಶುಡ್ ವರಿ ಅಬೌಟ್ ಹೈಯರ್ ಲೆವೆಲ್ಸ್ ಆಫ್ ಬ್ರೈನ್ ಕಾಂಪ್ಲೆಕ್ಸಿಟಿ. ಬ್ರೈನ್ ಕಾಂಪ್ಲೆಕ್ಸಿಟಿ ಬಗ್ಗೆ ನಾವು ಗಮನ ಕೊಟ್ಟರೆ, ನೆಕ್ಸ್ಟ್ ಲೆವೆಲ್ಸ್ ಆಫ್ ಬ್ರೈನ್ ಕಾಂಪ್ಲೆಕ್ಸಿಟಿ ಬಗ್ಗೆ ಗಮನ ಕೊಟ್ಟರೆ ನೆನಪಿನ ಶಕ್ತಿ ತಾನಾಗೇ ವೃದ್ಧಿಸ್ತಾ ಹೋಗುತ್ತೆ. ಸೊ ಅದರಿಂದ ನಮ್ಮ ಪ್ರೊಸೆಸ್ ಆಫ್ ಲರ್ನಿಂಗು ಕೂಡ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ಪ್ರಪೋಸ್ ಮಾಡ್ತಾರೆ. ಹಾಗಾದರೆ ಈ ಸಿಸ್ಟಮ್ಯಾಟಿಕ್ ಅಪ್ರೋಚ್, ಈ ಎಜುಕೇಷನಲ್ ಸೈಕಾಲಜಿಸ್ಟ್ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಹಾಗಾದರೆ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಈ ಸ್ಟ್ರಾಟಜಿನ ಯಾವುದೇ ಒಂದು ವ್ಯಕ್ತಿ, ಯಾವುದೇ ಒಂದು ಸಕ್ಸಸ್ಫುಲ್ ವ್ಯಕ್ತಿಯ ಲೈಫಲ್ಲಿಯೂ ಕೂಡ ಹಾಕಿ ನಾವು ಅನಲೈಸ್ ಮಾಡಿ ನೋಡ್ಬೋದು, ರೈಟ್? ಇಸ್ ಇಟ್ ವರ್ಕಿಂಗ್ ಆರ್ ನಾಟ್ ಅಂತ. ಸೊ this educational psychologist says this brain levels of complexity, different levels of complexity has different layers. One to remember, understand, apply, analyze, create. ಇಲ್ಲಿ ರಿಮೆಂಬರ್ ಅನ್ನೋ ಒಂದು ಆಸ್ಪೆಕ್ಟ್ನ ಅವರು ಈ ಪಿರಮಿಡಿನ ಬಾಟಮಲ್ಲಿ ಪ್ಲೇಸ್ ಮಾಡ್ತಾರೆ. ಯಾಕಂದರೆ ನಮಗೆ ನೆನಪಿನ ಶಕ್ತಿ ಹೆಚ್ಚಿಸಬೇಕು, ನಮಗೆ ನೆನಪಿನ ಶಕ್ತಿ ಜಾಸ್ತಿ ಬೇಕು ಅಂದರೆ ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ನಾವು ಡಿಫ್ರೆಂಟ್ ಲೆವೆಲ್ಸ್ ಆಫ್ ಬ್ರೈನ್ ಥಿಂಕಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ನನಗೆ ಒಂದು ವಿಷಯದ ಬಗ್ಗೆ ಜಾಸ್ತಿ ನೆನಪಿರಬೇಕು ಅಂದರೆ ಅದನ್ನು ಹೆಚ್ಚಾಗಿ ನಾನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಒಂದು ವಿಷಯವನ್ನು ನಾನು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು ಅಂದರೆ ನಾನು ಅದನ್ನು ಅಪ್ಲೈ ಮಾಡಬೇಕಲ್ವಾ? ಸೊ ಒಂದು ವಿಷಯನ ನಾನು ಚೆನ್ನಾಗಿ ಅಪ್ಲೈ ಮಾಡಬೇಕು ಅಂದರೆ ಅದರಲ್ಲಿ ಬರ್ತಕ್ಕಂಥ ಡೈವರ್ಷನ್ಸ್ನ ನಾನು ಅನಲೈಸ್ ಮಾಡಬೇಕು, ರೈಟ್? ಒಂದು ವಿಷಯವನ್ನು ಚೆನ್ನಾಗಿ ಅನಲೈಸ್ ಮಾಡಬೇಕು ಅಂದರೆ ಅದರ ಸದುಪಯೋಗವನ್ನು ನಾನು ಸೊಸೈಟಿಗೆ ಕ್ರಿಯೇಟ್ ಮಾಡಿ ಒಂದು ಪ್ರಾಡಕ್ಟಲ್ಲಿ ಒಂದು ಪ್ರಾಡಕ್ಟ್ ರೂಪದಲ್ಲಿ ಕ್ರಿಯೇಟ್ ಮಾಡಿ ಅದನ್ನು ಅನಲೈಸ್ ಮಾಡ್ಬೋದಲ್ವಾ? ಸೊ ಒಂದು ಥಿಂಕಿಂಗನ್ನು ದೀಸ್ ಮೆನಿ ಲೇಯರ್ಸ್, ಒಂದು ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲೈ, ಅನಲೈಸ್, ಕ್ರಿಯೇಟ್ ಅನ್ನೋ ಒಂದು ಲೇಯರ್ಸಲ್ಲಿ ಅವರು ಕ್ಲಾಸಿಫಿಕೇಶನ್ ಮಾಡ್ತಾರೆ. ಹಾಗೂ ನೆನಪಿನ ಶಕ್ತಿನ ಬಾಟಮಲ್ಲಿ ಇಡ್ತಾರೆ. ಹೇಳ್ತೀನಿ ಯಾಕೆ ಬಾಟಮಲ್ಲಿ ಪ್ಲೇಸ್ ಮಾಡಿದ್ದೀವಿ ನೆನಪಿನ ಶಕ್ತಿನ ಅಂತ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕರ್ನಾಟಕ ಅನ್ನೋ ಒಂದು ಶಬ್ದನ ನಾನು ಪ್ರೊನೌನ್ಸ್ ಮಾಡಬೇಕು ಅಂದರೆ ಸೊ ಏನೆಲ್ಲ ನೆನಪಿರಬೇಕು? ಕ ಅನ್ನೋ ಒಂದು ಶಬ್ದನ ನಾನು ಯಾವ ಥರ ಪ್ರೊನೌನ್ಸ್ ಮಾಡ್ತೀನಿ, ನ ಅನ್ನೋ ಒಂದು ಶಬ್ದನ, ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಶಬ್ದನ ಯಾವ ಥರ ಪ್ರೊನೌನ್ಸ್ ಮಾಡ್ತೀನಿ ಅನ್ನೋ ಒಂದು ನೆನಪಿರಬೇಕು. ಅಷ್ಟಿದ್ರೆ ಸಾಕಾ? ಸಿ, ಕ ಅನ್ನೋ ಒಂದು ಶಬ್ದನ ನಾನು ಕ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ, ಬಟ್ ಅದನ್ನು ನೆನಪಿಡಬೇಕು ಅಂದರೆ ಕ ಅನ್ನೋ ಒಂದು ಶಬ್ದ ಕ ಪ್ಲಸ್ ಆ ಅನ್ನೋ ಒಂದು ವ್ಯಂಜನದಿಂದ ಮಾಡಲ್ಪಟ್ಟಿದೆ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ನನಗಿರಬೇಕಲ್ವಾ? ಸೊ ಕ ಪ್ಲಸ್ ಆ, ಆಗ ನೀನು ಜಾಸ್ತಿ ವರಿ ಮಾಡಲ್ಲ ಕ ಅನ್ನೋ ಶಬ್ದನ ಯಾವ ಥರ ನೆನ್ಪಿಟ್ಕೊಳ್ಳೋದು ಅಂತ. ಅದೇ ಒಂದು ನೀನು ಅಂಡರ್ಸ್ಟ್ಯಾಂಡಿಂಗ್ನ ಯೂಸ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡಿ, ರೈಟ್, ನಾನು ಮತ್ತೊಂದು ಶಬ್ದನ ಕ್ರಿಯೇಟ್ ಮಾಡ್ಬೋದು, ಮತ್ತೊಂದು ವ್ಯಂಜನ, ಮತ್ತೊಂದು ಸ್ವರ, ಈ ಎರಡು ಕಾಂಬಿನೇಷನನ್ನು ನಾನು ಅಪ್ಲೈ ಮಾಡಿ ಇನ್ನೊಂದು ಶಬ್ದವನ್ನೇ ನಾನು ಕ್ರಿಯೇಟ್ ಮಾಡ್ಬೋದಲ್ವಾ? ಸೊ ಅದನ್ನು ನಾವು ಅಪ್ಲೈ ಅಂತ ಹೇಳ್ತೀವಿ. ನಾವು ಥಿಂಕ್ ಅಬೌಟ್ ಇಟ್, ವೆನ್ ಯು ಆರ್ ಏಬಲ್ ಟು ಕ್ರಿಯೇಟ್, ನೀನು ಒಂದು ಶಬ್ದವನ್ನು ಕ್ರಿಯೇಟ್ ಮಾಡ್ತಾ ಇರುವಾಗ ಇನ್ನೊಂದು ಆ ಬೇಸಿಕ್ ಶಬ್ದನ ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಗುತ್ತಾ? ಇಲ್ಲ, ಅದು ನಿನಗೆ ಇವಾಗ ತುಂಬ ಕೆಳಮಟ್ಟದಾಗಿ ಕಾಣುತ್ತೆ ಅಲ್ವಾ? ಸೊ ಸಿಮಿಲರ್ಲಿ ಈಗ ಯಾವುದೋ ಮತ್ತೊಂದು ಭಾಷೆಯಲ್ಲಿ ಆ ಶಬ್ದನ ಬರೆಯೋದು ಯಾವ ಥರ ಅನ್ನೋದು, ಬರೆದಿರೋದನ್ನು ಅನಲೈಸ್ ಮಾಡೋದು ಯಾವ ಥರ ಅನ್ನೋದನ್ನು ನಾವು ಫೋರ್ತ್ ಸ್ಟೆಪ್ ಆಗಿ ಕೇಳ್ಬೋದು. ಅಥವಾ ಕ್ರಿಯೇಟ್ ಮಾಡೋದು ಅಂದರೆ ಇದೇ ಒಂದು ಶಬ್ದನ ಬೇರೆ ಒಂದು ಭಾಷೆಯಲ್ಲಿ ಅಥವಾ ಬೇರೆ ಒಂದು ರೀತಿಯಲ್ಲಿ ಒಂದು ಪಿಕ್ಚರ್ನ ಯೂಸ್ ಮಾಡಿಕೊಂಡು ಅಥವಾ ಒಂದು ಬೈನರಿ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡೋದು ಅನ್ನೋದು ಯಾವ ಥರ ಅನ್ನೋದನ್ನು ನಾವು ಕ್ರಿಯೇಟಿವಿಟಿ ಅಂತೇಳಿ ಕರಿತೀವಿ. ಸಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಕುವೆಂಪು ಅವರು 100 ಪುಸ್ತಕಗಳನ್ನ ಬರೆದಿದ್ದಾರಲ್ವಾ? ಅವರು 100 ಪುಸ್ತಕಗಳಲ್ಲಿ ಲಕ್ಷಾಂತರ ಪದಗಳ ಬಳಕೆಯನ್ನು ಬಳಸಿದ್ದಾರೆ. ಸೊ ಅವರು ಈ ಅಷ್ಟೂ ಪದಗಳನ್ನು ನಾನು ಯಾವ ಥರ ನೆನ್ಪಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯಾವತ್ತಾದರೂ ಗಮನ ಕೊಡ್ತಾ ಹೋಗ್ತಾರಾ? ಇಲ್ಲ. ಯಾಕಂದರೆ ಅವರು ಆಲ್ವೇಸ್ ವರಿಡ್ ಅಬೌಟ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಬ್ರೈನ್ ಥಿಂಕಿಂಗ್. ಈ ಅಪ್ಲೈಡ್ ವಾಟ್ ಈ ಲರ್ನ್ಡ್, ಈ ಅನಲೈಸ್ ದ ಸಿಸ್ಟಮ್, ರೈಟ್? ಈ ಅಪ್ಲೈಡ್, ಅನಲೈಸ್ಡ್ ಆ್ಯಂಡ್ ಕ್ರಿಯೇಟೆಡ್ ಕನ್ನಡ ಸಾಹಿತ್ಯ ಫಾರ್ ದ ಸೊಸೈಟಿ. ಸೊ
ಆ ಒಂದು ಲಾಜಿಕಲ್ಲಿ ನಮಗೆ ಈ ರಿಮೆಂಬರ್ ಅನ್ನೋದು ತುಂಬ ಕೆಳಮಟ್ಟದಾಗಿ ಕಾಣುತ್ತೆ, ರೈಟ್? ಸೊ ನಾನು ಚೆನ್ನಾಗಿ ನೆನಪಿಟ್ಕೋಬೇಕು ಅಂದರೆ ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಅದನ್ನು ಒಂದು ಕೆಲವಷ್ಟು ಸಂಗತಿಗಳಿಗೆ ಕೆಲವಷ್ಟು ಸಿಚುವೇಶನಲ್ಲಿ ಅಪ್ಲೈ ಮಾಡಿ ನೋಡಬೇಕು. ಅದು ಅಪ್ಲೈ ಮಾಡಿದಾಗ ಎಲ್ಲಿ ಮಿಸ್ಟೇಕ್ ಆಗ್ತಿದೆ, ಎಲ್ಲಿ ಏನಾಗ್ತಿದೆ ಅನ್ನೋದನ್ನು ಅನಲೈಸ್ ಮಾಡಿದರೆ ಐ ಕ್ಯಾನ್ ಕ್ರಿಯೇಟ್ ಬೆಟರ್. ನಾವು ಯಾವ ಥರ ನೆನ್ಪಿಟ್ಕೊಳ್ಳೋದು ಅನ್ನೋದು ನಮಗೆ ತುಂಬ ಸುಲಭವಾಗಿ ಕಾಣುತ್ತೆ, ರೈಟ್? ಸೇಮ್ ಸ್ಟ್ರಾಟಜಿ ನಾನು ಹೇಳ್ತೀನಿ. ಇಂಡಿಯಾಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಇಂಜಿನಿಯರ್, ವೆರಿ ರಿನೌಂಡ್ ಇಂಜಿನಿಯರ್ ವಿಚ್ ಇಸ್ ಸರ್ ಎಂ ವಿಶ್ವೇಶ್ವರಯ್ಯ. ಅವರು ಜಸ್ಟ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಸೈನ್ಸ್ ಮತ್ತು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಜಿನಿಯರಿಂಗ್ನ ನೆನಪಿಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ವರಿ ಮಾಡಲಿಲ್ಲ. ಈ ಅಂಡರ್ಸ್ಟುಡ್ ವಾಟ್ ಇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ಅಪ್ಲೈಡ್ ಇಟ್, right? He applied it and he analyzed the problems of the society and he created solutions for the problems of the society. So he just did not worry about how to remember things. So he had a vision to create things, right? ನಮಗೂ ಕೂಡ ಒಂದು ಗುರಿ, ಒಂದು ಗೋಲ್ ಇದ್ದಾಗ ನೆನಪಿಟ್ಕೊಳ್ಳೋದೇನು ಅನ್ನೋದು ತುಂಬ ಚಿಕ್ಕ ಪ್ರಶ್ನೆಯಾಗಿ ಕಾಡುತ್ತೆ. ಸೊ ಸಿಮಿಲರ್ಲಿ ಒನ್ ಆಫ್ ದ ರಿನೌಂಡ್ ಡಾಕ್ಟರ್ ವಿಚ್ ಇಸ್ ಡಾಕ್ಟರ್ ದೇವಿ ಶೆಟ್ಟಿ, ಕರ್ನಾಟಕದವರೇ. ಇವರು ಕೂಡ ಕರ್ನಾಟಕದವರೇ, ಇಂಜಿನಿಯರ್ ಕೂಡ ಕರ್ನಾಟಕದವರೇ. ಸೊ ಈ ಡಾಕ್ಟರ್, ಡಿಡ್ ಯು ವರಿ ಅಬೌಟ್ ಹೌ ಟು ರಿಮೆಂಬರ್ ಆಲ್ ದೀಸ್ ಮೆಡಿಕಲ್ ಟರ್ಮಿನಾಲಜೀಸ್? ದೇರ್ ಆರ್ ಲ್ಯಾಕ್ಸ್ ಆಫ್ ಮೆಡಿಕಲ್ ಟರ್ಮಿನಾಲಜೀಸ್. ವೆನ್ ಅ ಕಾರ್ಡಿಯೋ ಸರ್ಜನ್ ಇಸ್ ದೇರ್, he has to remember so many things. Did you worry about that? No. Why? Because he understood. He just did not worry about remembering. So he placed remembering at the bottom, then he understood, applied, analyzed, created strategies for the health problems of the people, right? So he also had a vision in mind. So when you have vision, when you have goal, so ಯಾವ ಥರ ನೆನ್ಪಿಟ್ಕೊಳ್ಳೋದು ಅನ್ನೋದು ನಿಮಗೆ ಚಿಕ್ಕ ಪ್ರಶ್ನೆಯಾಗಿ ಕಾಡುತ್ತೆ. ಸೊ ಥರ್ಡ್ ಪರ್ಸನ್, ಇದು ಬರೀ ಎಜುಕೇಷನ್ನು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಲ್ಲ, ಯಾವುದೇ ಒಂದು ಫೀಲ್ಡ್, ಯಾವುದೇ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯ ಬದುಕನ್ನು ನೀನು ಅನಲೈಸ್ ಮಾಡು. ಅಂಡ್ ಜಸ್ಟ್ ಒಂದು ಸಚಿನ್ ತೆಂಡೂಲ್ಕರ್, ಈ ಜಸ್ಟ್ ಡಿಡ್ ನಾಟ್ ರಿಮೆಂಬರ್ ದ techniques of swinging the bat. He applied, he analyzed, he created things, right? He understood. All these things have happened. The same goes for A.R. Rahman also. He did not just remember the different musics of musical system. He just understood them, he analyzed them, he applied them, he created different music sets, right? So that is how. ನಿಮಗೆ ನೆನಪಿನ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ನಿಮ್ಮ ಯೋಚನೆಗಳು ಬದಲಾಗಬೇಕು. ಯಾವ ಥರ ಬರೀ ನೆನಪಿಡ್ತೀನಿ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅದನ್ನು ನಾನು ಯಾವ ಥರ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೋದು, ಯಾವ ಥರ ಅಪ್ಲೈ ಮಾಡ್ಬೋದು, ಇದನ್ನು ಯಾವ ಥರ ಅನಲೈಸ್ ಮಾಡ್ಬೋದು, ಇದರಿಂದ ಏನು ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದರೆ ನೆನಪು ತಾನಾಗೇ ವೃದ್ಧಿಸ್ತಾ ಹೋಗುತ್ತೆ, ರೈಟ್? ಸೊ ಈ ನೆನಪಿನ ಶಕ್ತಿ ವೃದ್ಧಿಸಬೇಕು ಅಂದರೆ ನಮ್ಮ ಕಲಿಕೆಯಲ್ಲಿ ಬದಲಾವಣೆಗಳು ಬರಬೇಕು, ರೈಟ್? ಈ ನೆನಪಿನ ಶಕ್ತಿ ವೃದ್ಧಿಸಬೇಕು ಅಂದರೆ ನಮ್ಮ ಕಲಿಕೆಯಲ್ಲಿ ಬದಲಾವಣೆಗಳು ಬರಬೇಕು. ಸೊ ಅದು ಏನು ಅಂದರೆ, ಒಬ್ಬ ವ್ಯಕ್ತಿ ಕಲಿತಾ ಇರಬೇಕಾದ್ರೆ ತುಂಬ ಕ್ಯೂರಿಯಸ್ ಆಗಿ ಕಲಿಬೇಕು. ನಾನು ಬರೀ ಎಕ್ಸಾಮ್ಸಿಗೆ ಓದ್ತಾ ಇದ್ದೀನಿ, ನಾನು ಬರೀ ಮಾರ್ಕ್ಸಿಗೆ ಓದ್ತಾ ಇದ್ದೀನಿ ಅನ್ನೋ ಮೆಂಟಾಲಿಟಿ ಇಟ್ಕೊಂಡು ನಾವು ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಕ್ಯೂರಿಯಾಸಿಟಿ ಇದ್ದಾಗ ತಾನಾಗೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಇದು ಯಾಕೆ ಹಿಂಗೆ, ಇದು ಯಾಕೆ ಹಂಗೆ ಅನ್ನೋ ಒಂದು ಪ್ರಶ್ನೆಗಳು ಬಂದಾಗ ನಮ್ಮಲ್ಲೇ ಆ ಒಂದು ನೆನಪಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ನೀವಿಲ್ಲಿ ನೋಡ್ಬೋದು, ಕೆಲವರು ಹೇಳ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾನ್ ಬ್ರೇಕ್ human intelligence. That is never possible because ಒಂದು ಕಂಪ್ಯೂಟರ್ ವಿಲ್ ನೆವರ್ ಹ್ಯಾವ್ ದ ಕ್ಯೂರಿಯಾಸಿಟಿ ಟು ಆಸ್ಕ್ ಡಿಫರೆಂಟ್ ಕ್ವಶನ್ಸ್. ಈಗ ನಾನೊಂದು ಕನಸು ಕಾಣ್ತಾ ಇದ್ದೀನಿ ಅಂದರೆ ನನ್ನ ಮೈಂಡಿಗೆ, ನನ್ನ ಕ್ಯೂರಿಯಾಸಿಟಿಗೆ ಇರೋ ಶಕ್ತಿ ಏನಂದರೆ ಆ ಕನಸನ್ನು, ರೈಟ್, ಆ ವರ್ಚುವಲನ್ನು ರಿಯಾಲಿಟಿಯಾಗಿ ಆ ಒಂದು ಮೈಂಡಲ್ಲೇ ನಾವು ಪಿಕ್ಚರ್ ಆಗಿ ನೋಡ್ಬೋದು. ಬಟ್ ಇಷ್ಟು ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಬೇಕು ಅಂದರೆ ಇಟ್ ಹ್ಯಾಸ್ ಟು ಗೋ ಥ್ರೂ ಡಿಫ್ರೆಂಟ್ ಕಾಂಪ್ಲೆಕ್ಸ್ ಕಂಪ್ಯೂಟೇಷನ್ಸ್, ರೈಟ್? ಸೊ ಹ್ಯೂಮನ್ ಬ್ರೈನ್ is always driven by curiosity. So this computer is like 9 million species. We have won over 9 million species ಅಲ್ವಾ? ಸೊ ಅನಿಮಲ್ ಕಿಂಗ್ಡಮ್ ಅಲ್ಲಿರೋ 9 million ಸ್ಪೀಸೀಸ್ ಇಂಟೆಲಿಜೆನ್ಸ್ನ ನಾವು ಕ್ರಾಸ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣ ಕ್ಯೂರಿಯಾಸಿಟಿ. ಒಂದು ಫೈರ್ ಯಾವ ಥರ ಫಾರೆಸ್ಟನ್ನು, ರೈಟ್, ಫಾರೆಸ್ಟನ್ನು ಕಂಟ್ರೋಲಲ್ಲಿ ಇಡುತ್ತೆ, ಒಂದು ಫೈರ್ ಯಾವ ಥರ ಫಾರೆಸ್ಟನ್ನು ಕಂಟ್ರೋಲಲ್ಲಿ ಇಡುತ್ತೆ, ಒಂದು ಕಮ್ಯುನಿಟಿ ಯಾವ ಥರ ಒಂದು ಎಕೋಸಿಸ್ಟಮ್ನ ಕಂಟ್ರೋಲಲ್ಲಿ ಇಡುತ್ತೆ ಅನ್ನೋ ಎಲ್ಲ ಕ್ಯೂರಿಯಾಸಿಟಿಗಳ ಬಗ್ಗೆ ಸ್ಟಡಿ ಮಾಡ್ತಾ
ಡೆವಲಪ್ ಆಗಿರೋ ಹ್ಯೂಮನ್ ಬ್ರೈನ್ಗೆ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಕ್ಯೂರಿಯಾಸಿಟಿ. ಒಂದು ಕ್ಯೂರಿಯಾಸಿಟಿ ಇದ್ದರೆ ನಾನು ಯಾಕೆ ಇದನ್ನು ಕಲಿತಾ ಇದ್ದೀನಿ, ಇದರಿಂದ ಏನು ಯೂಸು, ಒಂದು ಟ್ರಿಗ್ನೋಮೆಟ್ರಿಲಿ ತೀಟ ಬರ್ತಾ ಇದೆ, ಕಾಸ್ ತೀಟ ಬರ್ತಾ ಇದೆ, ಸೈನ್ ತೀಟ ಬರ್ತಾ ಇದೆ, ರೈಟ್, ಇದೆಲ್ಲ ಯಾಕೆ ಮಾಡಿದ್ದಾರೆ? ಕೆಲವರು ಹೇಳ್ತಾರೆ ಐ ಡೋಂಟ್ ನೋ ವಾಟ್ ಇಸ್ ದ ಯೂಸ್ ಆಫ್ ಸೈನ್ ತೀಟ ಕಾಸ್ ತೀಟ ಅಂತೆಲ್ಲ, ರೈಟ್. ದೇ ಆರ್ ದ ಡಂಬೆಸ್ಟ್ ಪೀಪಲ್ ಆನ್ ದ ಪ್ಲಾನೆಟ್ ಬಿಕಾಸ್ either they have not met the people who could guide them correctly or have not seen it correctly by themselves. These are all ಪ್ರಾಕ್ಟಿಕಲಿ ಅಪ್ಲಿಕಬಲ್, ರೈಟ್. ಅದರ್ವೈಸ್ ಯಾಕೆ ಎಲ್ಲ ಸಾವಿರಾರು ಪುಸ್ತಕಗಳಲ್ಲಿ ಸೈನ್ ತೀಟ ಕಾಸ್ ತೀಟ ಯಾಕೆ ಬರೀಬೇಕು? ಆ ಒಂದು ಕ್ಯೂರಿಯಾಸಿಟಿ ಇರಬೇಕು. ನಿನ್ನಲ್ಲಿರೋ ಪ್ರಶ್ನೆನ ಸಾಲ್ವ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಅಪ್ರೋಚ್ ದ ಪೀಪಲ್ ಹೂ ನೋ ಇಟ್ ಆಲ್ರೆಡಿ ಆರ್ ಯು ಹ್ಯಾವ್ ಟು ಟೇಕ್ ದ ಮಟೀರಿಯಲ್ಸ್ ವಿಚ್ ಕ್ಯಾನ್ ಪ್ರೊವೈಡ್ ಯು ರೈಟ್ ಗೈಡೆನ್ಸ್ ಟು ಕ್ಲಿಯರ್ ಯುವರ್ ಕ್ಯೂರಿಯಾಸಿಟಿ. ಕ್ಯೂರಿಯಾಸಿಟಿ ಇರುತ್ತೆ, ಆ ಕ್ಯೂರಿಯಾಸಿಟಿ ಬಂದಾಗ ಯಾವ ದಾರಿಲಿ ಹೋಗಬೇಕು ಅನ್ನೋ ಒಂದು ಇಂಟೆಲಿಜೆನ್ಸ್ ಕೂಡ ಇರಬೇಕು. ಸೊ ಫಸ್ಟ್ ಸ್ಟೆಪ್ ಯು ಹ್ಯಾವ್ ಟು ಲರ್ನ್ ಕ್ಯೂರಿಯಸ್ಲಿ. ಕಲಿತಾದ್ಮೇಲೆ ಅದನ್ನು ನಾವು ರಿವೈಸ್ ಮಾಡಬೇಕು. ಯಾಕಂದರೆ ಒಂದು ಗೋಲ್ಡ್ ಫಿಶ್ಗೆ ಅದರದೇ ಆದ ಒಂದು ಮೆಮೊರಿ ಸ್ಪ್ಯಾನ್ ಇದೆ, ರೈಟ್. ಮತ್ತೊಂದು ಯಾವುದೋ ಅನಿಮಲ್ಗೆ ಅದರದೇ ಆದ ಮೆಮೊರಿ ಸ್ಪ್ಯಾನ್ ಇದೆ. ನಮಗೂ ಕೂಡ ಅದೇ ರೀತಿ ನಮ್ಮದೇ ಆದ ಒಂದು ಮೆಮೊರಿ ಸ್ಪ್ಯಾನ್ ಇರುತ್ತೆ. ಒಂದು ಸರ್ಟೈನ್ ಟೈಮ್ ಆದಮೇಲೆ ಒಂದು ವಿಷಯನ ಸಹಜವಾಗಿ ನಾನು ಮರೆಯುವಂಥ ಒಂದು ಶಕ್ತಿ ಇರುತ್ತೆ. ಆದರೆ ಅದನ್ನು ನಾನು ರಿವೈಸ್ ಮಾಡಿದರೆ ತುಂಬ ಸುಲಭವಾಗಿ ಅದನ್ನು ನೆನಪಿಟ್ಕೋಬೋದು. ಫ್ರೀಕ್ವೆಂಟಾಗಿ ರಿವೈಸ್ ಮಾಡ್ತಾ ಇರಬೇಕು. ಸೊ ಒಂದು ದಿನ ಸ್ಟಡಿ ಮಾಡಿ ಆದ ಮೇಲೆ ಆಫ್ಟರ್ 2 days revise it, after another 2 days revise it, then after 1 week you revise it one more time. That information is going to stay forever. ನಿನ್ನ ಎಕ್ಸಾಮ್ ಹತ್ರಕ್ಕೆ ಬಂದಾಗ ನೀನು ಮತ್ತೆ ಪುನಃ ಅದನ್ನು ತಗೊಂಡು ಓದಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಕಂಪ್ಲೀಟಾಗಿ ಓದಬೇಕು ಅಂತ ಅವಶ್ಯಕತೆ ಇಲ್ಲ. ಒಂದ್ಸಲ ರಿವೈಸ್ ಮಾಡಿದರೆ ಸಾಕು, ಎಲ್ಲ ಮನಸ್ಸಲ್ಲೇ ಬಂದೋಗ್ಬಿಡುತ್ತೆ, ಕರೆಕ್ಟ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಏನಂದರೆ ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಒಂದು ಸ್ಮಾರ್ಟ್ ಫೋನ್ನ ಕೆಪಾಸಿಟಿ ಏನಿರುತ್ತಪ್ಪ, ನೆನಪಿನ ಶಕ್ತಿ ಏನಿರುತ್ತಪ್ಪ, ರೈಟ್, ಇದರ ಕೆಪಾಸಿಟಿ 64 GB ಇರುತ್ತೆ, ರೈಟ್. ಯೂಶಲಿ ನಾನು ಹೇಳ್ತಾ ಇರೋದು. ಆದರೆ ಇಷ್ಟೆಲ್ಲ ಕಲಿತು ಇಷ್ಟೆಲ್ಲ ರಿವೈಸ್ ಮಾಡಿ ನಾನು ಎಷ್ಟು ಒಬ್ಬ ಆವ್ರೇಜ್ ಹ್ಯೂಮನ್ ಬೀಯಿಂಗ್ ಎಷ್ಟನ್ನು ನೆನಪಿಡ್ಬೋದು ಅನ್ನೋದನ್ನು ಒಂದು ಪ್ರಶ್ನೆ ಕೇಳಿದ್ರೆ, ದಿಸ್ ಇಸ್ ಮೆಡಿಕಲಿ ರೈಟ್. ಮೆಡಿಕಲ್ ರಿಸರ್ಚ್ ಸಜೆಸ್ಟ್ ದಿಸ್ ಇನ್ಫಾರ್ಮೇಷನ್ ವಿಚ್ ಇಸ್ ದಿಸ್ ಇಸ್ 1 petabytes. ಪೆಟಾಬೈಟ್ಸ್ ಅಂದ್ರೇನು? 1 petabytes ಅಂದರೆ ನಾವೇನಂತ ಕರಿತೀವಿ ಗೊತ್ತಾ? 1 petabytes ಅಂದರೆ 1 × 10⁻15 bytes. 1 × 10⁻15 bytes. ಅದನ್ನು GB ಕನ್ವರ್ಟ್ ಮಾಡಿ ಬರೆದ್ರೆ 10⁻6 GB. 1 million GB ಆಫ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತಕ್ಕಂಥ ಕೆಪಾಸಿಟಿ ಹ್ಯೂಮನ್ ಬ್ರೈನಿಗೆ ಇದೆ. ಆದರೆ ಯಾಕೆ ಸರ್ ನಾವು ಅಷ್ಟು ಸ್ಟೋರ್ ಮಾಡಲ್ಲ? ಯಾಕೆ ಸರ್ ಸಾವಿರಾರು ಮೂವಿಗಳನ್ನ ನಾವು ಮೈಂಡಲ್ಲಿ ಇಟ್ಕೊಳಕ್ಕಾಗಲ್ಲ? ಯಾಕಂದರೆ ಒಂದು ಬಯಾಲಜಿಕಲ್ ಹರ್ಡಲ್ ಇದೆ. ಏನಂದರೆ ಇಷ್ಟು ಕೆಪಾಸಿಟಿನ ನೀನು ಯೂಸ್ ಮಾಡಬೇಕು ಅಂದರೆ ಅಷ್ಟೇ ಎಫಿಷಿಯೆಂಟ್ ನ್ಯೂರಲ್ ಕನೆಕ್ಷನ್ಸ್ನ ನೀನು ಬಿಲ್ಡ್ ಮಾಡಬೇಕು. ನ್ಯೂರಲ್ ಕನೆಕ್ಷನ್ಸ್ ಅಂದರೆ ಏನು? ನಮ್ಮ ಮೈಂಡಲ್ಲಿರೋ ನ್ಯೂರಾನ್ಸ್ ನೀನು ಒಂದು ವಿಷಯನ ನೆನಪಿಟ್ಕೋಬೇಕು ಅಂದರೆ ಅದು ಒಂದು ಸರ್ಟೆನ್ ಪ್ಯಾಟ್ರನಲ್ಲಿ ಕನೆಕ್ಟ್ ಆಗಬೇಕು. ಆ ಕನೆಕ್ಟಿವಿಟಿ ಬರಬೇಕು ಅಂದರೆ ಅದನ್ನು ನೀನು ಪ್ರಾಪರಾಗಿ ರಿವೈಸ್ ಮಾಡಿಕೊಂಡು ಕಲ್ತಿರಬೇಕು, ಅಥವಾ ಅದನ್ನು ಇಷ್ಟಪಟ್ಟು ಕಲ್ತಾಗ ಅಥವಾ ಪ್ರಾಪರಾಗಿ ಒಂದು ರಿವೈಸ್ ಮಾಡಿದಾಗ ಆ ನ್ಯೂರಲ್ ಕನೆಕ್ಷನ್ ಬಿಲ್ಡ್ ಆದರೆ ಸಾಧ್ಯ. ಇಲ್ಲ ಅಂದರೆ ಕಷ್ಟ, ಇಲ್ಲ ಅಂದರೆ ಅಷ್ಟು ಇನ್ಫಾರ್ಮೇಷನ್ನ ನೆನ್ಪಿಡೋದು ಕಷ್ಟ. ಸೊ ಇಷ್ಟು ಮಾಹಿತಿನ ನಾವು ಸ್ಟೋರ್ ಮಾಡಬೇಕು ಅಂದರೆ ಅಷ್ಟೇ ಎಫಿಷಿಯೆಂಟ್ ನ್ಯೂರಲ್ ಕನೆಕ್ಷನ್ಸ್ನ ಬಿಲ್ಡ್ ಮಾಡಬೇಕು. ಕೆಲವಷ್ಟಲ್ಲ, ಮೋಸ್ಟ್ ಆಫ್ ದ ಪೀಪಲ್ ಕಾಂಟ್, ರೈಟ್. ವಿ ಕಾಂಟ್ ರಿಮೆಂಬರ್ ದಟ್, ನಾಟ್ ಇವನ್ 1% ಆಫ್ ದ ಇನ್ಫಾರ್ಮೇಷನ್ ಆಲ್ಸೋ ನಮಗೆ ನೆನ್ಪಿಡೋ ಶಕ್ತಿ ಇಲ್ಲ. ಯಾಕಂದರೆ ಅಷ್ಟು ಪ್ರೀತಿಯಿಂದ, ಅಷ್ಟು ಒಂದು ಲವ್ವಿಂದ ನಾವು ಒಂದು ಸಬ್ಜೆಕ್ಟನ್ನು ಕಲ್ತಿರಲ್ಲ. ಒಂದು ಲವ್ವಿಂದ ಸಬ್ಜೆಕ್ಟನ್ನು ಕಲ್ತ್ರೆ ಅದು ತಾನಾಗೆ ತಾನೇ ಗುಡ್ ನ್ಯೂರಲ್ ಕನೆಕ್ಷನ್ಸ್ನ ಬಿಲ್ಡ್ ಮಾಡಿಬಿಟ್ಟು ನಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ರೈಟ್. ಸೊ ಬಟ್ ದಿಸ್ ಮೊಬೈಲ್ ಫೋನ್ ಇಸ್ 64 GB, looks nothing in front of a human brain, but human brain needs proper way of connecting things, which is good neural connections comes only through loud learning ಅಥವಾ ರಿವೈಸ್ಡ್ ಲರ್ನಿಂಗ್. ರಿಗರಸ್ ಆಗಿ ರಿವೈಸ್ ಮಾಡಬೇಕು ಅಥವಾ ತುಂಬ ಪ್ರೀತಿಯಿಂದ ಕಲಿಬೇಕು. ದಟ್ಸ್ ಆಲ್. ಯು ಹ್ಯಾವ್ ಟು ರಿವೈಸ್ ಸ್ಮಾರ್ಟ್ಲಿ ಅಂಡ್ ಪ್ರಾಕ್ಟೀಸ್ ಥರೋಲಿ. ಪ್ರಾಕ್ಟೀಸ್ ಮಾಡದೆ ಯಾವುದೇ ರೀತಿಯ ಒಂದು ರಿಸಲ್ಟು ಕೂಡ ಸಾಧ್ಯ ಇಲ್ಲ. People tell, right, practice makes man perfect, but I'll give you one more example why practice is very, very important in life. See, everybody says that chimpanzee idiyalla, that is when it comes to human beings, it is the closest intelligent animal, right? It is the closest intelligent animal. ಆ ವಿಷಯ ನಮ್ಮೆಲ್ಲರಿಗೂ ಗೊತ್ತು. But when it comes to wild animals,
chimpanzee is one of those animals which spends lot of time in practicing its skills. Chimpanzee just is not 98% DNA is not just similar to human beings. By practice, it has the nature to practice its own skills. So that is why it's not just closest to human beings in DNA, it is also closest to human beings in attitude, which is the nature of practicing. Practice ಮಾಡಿಲ್ಲ ಅಂದರೆ ಯಾವುದೇ ವಿಷಯ, ಯಾವುದೇ ಒಂದು ಕ್ರಿಕೆಟ್, ಯಾವುದೇ ಒಂದು ಗೇಮ್ ಆಗಿರ್ಬೋದು, ಯಾವುದೇ ಒಂದು ಟೆಕ್ನಾಲಜಿ ರಿಲೇಟೆಡ್ ಇರ್ಬೋದು, ಯಾವುದು ಕೂಡ ಬರೋಕ್ಕೆ ಸಾಧ್ಯ ಇಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಆ್ಯಂಡ್ ಅದಕ್ಕೆ ನಾವು ತರವಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ ಆದಮೇಲೆ ಏನು, ಕಲಿತೆ, ರಿವೈಸ್ ಮಾಡಿದೆ, ಪ್ರಾಕ್ಟೀಸ್ ಮಾಡಿದೆ, ಅದಾದಮೇಲೆ ಏನು, ಎಕ್ಸಾಮಲ್ಲಿ ಆನ್ ದ ಗ್ರೌಂಡ್, ಆನ್ ದ ಫೀಲ್ಡ್ ನೀನು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಒಂದು ಕಾನ್ಷಿಯಸ್ ಎಫರ್ಟ್ನ ಇಟ್ಕೋಬೇಕು. ಕಾನ್ಷಿಯಸ್ ಎಫರ್ಟ್ ಇರಬೇಕು ಅಂದರೆ ಏನಿರಬೇಕು, ಒಂದು ಗುರಿ ಇರಬೇಕು. ನಾನು ಅಟ್ ಎನಿ ಕಾಸ್ಟ್ ಈ ಸಲ ನೀಟ್ ಎಕ್ಸಾಮ್ನ ಕ್ಲಿಯರ್ ಮಾಡಲೇಬೇಕು, ಅಟ್ ಎನಿ ಕಾಸ್ಟ್ ಸಿ ಇ ಟಿಲಿ ವಿತಿನ್ 1000 ರ್ಯಾಂಕಿಂಗ್ ನಂದು ಬರಲೇಬೇಕು ಇಂಜಿನಿಯರಿಂಗಲ್ಲಿ ಅನ್ನೋ ಒಂದು ಗೋಲ್ ಇತ್ತು ಅಂದರೆ ಮಾತ್ರ ಸಾಧ್ಯ. ರೈಟ್, ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ಕಾನ್ಷಿಯಸ್ಲಿ. ಒಂದು ಗೋಲ್ ಇಟ್ಕೊಂಡು ನಾವು ಕಾನ್ಷಿಯಸ್ ಆಗಿ ಎಕ್ಸಿಕ್ಯೂಟ್ ಮಾಡಿದರೆ ಮಾತ್ರ ಸಾಧ್ಯ. ಸಿ ಫಾರ್ ಎಕ್ಸಾಂಪಲ್, a vision, an eagle has a vision to look at its prey from 3 to 4 kilometers from the sky. 3 ಕಿಲೋಮೀಟರ್ ಮೇಲಿದ್ರೂ ಕೂಡ ತನ್ನ ಪ್ರೇ, ತನ್ನ ಗುರಿ, ತನಗೆ ಬೇಕಿರೋ ಒಂದು ಪ್ರೇ ಎಲ್ಲಿದೆ ಅನ್ನೋದನ್ನು ನೋಡೋ ಅಷ್ಟು ಸ್ಟ್ರಾಂಗೆಸ್ಟ್ ವಿಷನನ್ನು ಇದು ಹೊಂದಿದೆ. ರೈಟ್, ಸೊ ದಟ್ ಈಸ್ ವೈ ಐ ಆಮ್ ಸೇಯಿಂಗ್ ಎಕ್ಸಿಕ್ಯೂಟ್ ಕಾನ್ಷಿಯಸ್ಲಿ. ನೀವು ಒಂದು ಕಾನ್ಷಿಯಸ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ನಮಗೆ ಒಂದು ವಿಷನ್ ಇರಬೇಕು, ಗೋಲ್ ಇರಬೇಕು. ರೈಟ್, ಸೊ ಹ್ಯೂಮನ್ ಬ್ರೈನ್ ಶುಡ್ ಹ್ಯಾವ್ ಗೋಲ್. ರೈಟ್, ಆ ಗೋಲ್ ಇದ್ದಾಗ ರೈಟ್ ವಿ ವಿಲ್ ಬಿ ಗೋಲ್ ಓರಿಯೆಂಟೆಡ್. ಯಾವುದೇ ರೀತಿಯ ಮೋಟಿವೇಶನು ಕೂಡ ಬೇಡ, ನಾನು ಇಷ್ಟೊಂದು ಓದರೋ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ನನ್ನ ಮೋಟಿವೇಶನ್ ಈಸ್ ನಥಿಂಗ್, ನಿಲ್ ವೆನ್ ಯು ಹ್ಯಾವ್ ಗೋಲ್ ಇನ್ ಮೈಂಡ್ ಕ್ಲಿಯರ್. ಓಕೆ, ಸೊ ಗೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಟೋಲ್ಡ್ ಯು 4 ಇಂಪಾರ್ಟೆಂಟ್ ಥಿಂಗ್ಸ್: ಲರ್ನ್, practice, learn, revise, practice and execute. Learn, revise, practice and execute. ಇದಿಷ್ಟಿದ್ರೆ ಸಾಧ್ಯನಾ? ಇಲ್ಲ. You have to be healthy, you have to be happy also. So remember the thing that is sound mind in a sound body. ನೀನು ಆರೋಗ್ಯವಾಗಿದ್ದಾಗ, ನಿನ್ನ ಫಿಸಿಕಲ್ ಹೆಲ್ತ್ ಚೆನ್ನಾಗಿದ್ದಾಗ, ನಿನ್ನ ಮೆಂಟಲ್ ಹೆಲ್ತ್ ಚೆನ್ನಾಗಿದ್ದಾಗ ಮಾತ್ರ ಸಾಧ್ಯ ಲರ್ನ್, ರಿವೈಸ್, ಪ್ರಾಕ್ಟೀಸ್, ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯ ಆಗೋದು. ಕರೆಕ್ಟ್? ಸೊ ಫಸ್ಟ್ ನಾವು ಹೆಲ್ದಿಯಾಗಿರಬೇಕು ಅಂದರೆ ನಮ್ಮದೇ ಆದ ಒಂದು ಟೈಮ್ ಟೇಬಲ್ ಇರಬೇಕು. ಇಷ್ಟೊತ್ತಿಗೆ ಎದ್ದೇಳಬೇಕು, ಇಷ್ಟೊತ್ತಿಗೆ ಸ್ನಾನ ಮಾಡಬೇಕು, ಇಷ್ಟೊತ್ತಿಗೆ ಪ್ರಾಕ್ಟೀಸ್ ಮಾಡಬೇಕು, ಇದಾದಮೇಲೆ ಇದು ಮಾಡಬೇಕು, ಅದಾದಮೇಲೆ ಅದು ಮಾಡಬೇಕು ಅನ್ನೋ ಒಂದು ಶೆಡ್ಯೂಲ್ ಇರಬೇಕು. ನನ್ನ ಹೆಲ್ತ್ಗೆ ರಿಲೇಟೆಡ್, ದೆನ್ ನನ್ನ ಸ್ಟಡೀಸ್ಗೆ ರಿಲೇಟೆಡ್ ಕೂಡ ಒಂದು ಶೆಡ್ಯೂಲ್ ಇರಬೇಕು. ಇಷ್ಟೆಲ್ಲ ಆದಮೇಲೆ ದೆನ್ ಯು ಕ್ಯಾನ್ ಲರ್ನ್, ರಿವೈಸ್, ಪ್ರಾಕ್ಟೀಸ್ ಆ್ಯಂಡ್ ಎಕ್ಸಿಕ್ಯೂಟ್. ಸೊ ವಾಟ್ ಆರ್ ದ ಥಿಂಗ್ಸ್? ರೈಟ್, ರಿಪೀಟ್ ಆಫ್ಟರ್ ಮೀ. ಲರ್ನ್ ಕ್ಯೂರಿಯಸ್ಲಿ, revise smartly, and then practice thoroughly, execute consciously. This is all possible only when you are healthy. So first health mele gamana kodbeku, and then you have to focus on your studies. Correct? So things how to improve the memory power. Keep in mind, learn, revise, practice, execute. Learn, revise, practice, execute. Next time I'll see you with another interesting strategy. Keep commenting what is your goal, right? Why? Because I told you a goal is very important, right? So when you have something to learn and you want to learn it better, what you have to do? You have to revise it well, right? You have to revise it well, and you have to practice it well and execute it well, right? Now start ಮಾಡಿದ್ದು ಎಲ್ಲಿಂದ? ಯಾವ ಥರ ನೆನಪಿಟ್ಕೋಬೇಕು ಅನ್ನೋದ್ರಿಂದ, ರೈಟ್? ಸೊ ಈ ನೆನಪಿನ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ನಮ್ಮ ಲರ್ನಿಂಗ್ ಪ್ರೊಸೆಸ್ಸಲ್ಲೇ ನಮಗೆ ಬದಲಾವಣೆಗಳು ಕಾಣ್ತಾ ಹೋಗಬೇಕು. ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಏನು ಹೇಳಿದೆ? ನಾವು ನೆನಪಿಟ್ಕೋಬೇಕು ಅಂದರೆ ನಾವು ಏನು ಮಾಡಬೇಕು? ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಫಸ್ಟ್. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಅರ್ಥ ಆಗಿರೋದನ್ನು ಯಾವುದಾದ್ರೂ ಒಂದು ಪ್ರಾಬ್ಲಮಿಗೆ ಅಪ್ಲೈ ಮಾಡೋಕ್ಕೆ ನೋಡಬೇಕು. ಅಪ್ಲೈ ಮಾಡಿ ಆದಮೇಲೆ ಅಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ಅನಲೈಸ್ ಮಾಡೋ ಎಬಿಲಿಟಿ ಇರಬೇಕು.
ಅನಲೈಸ್ ಮಾಡೋ ಎಬಿಲಿಟಿ ಇರಬೇಕು ಇದೆ ಅಂದರೆ ಅದನ್ನು ಇನ್ನೂ ಚೆನ್ನಾಗಿ ಯಾವ ಥರ ಇಂಪ್ರೂವ್ ಮಾಡಬೇಕು ಅಂದರೆ ಒಂದು ಕ್ರಿಯೇಷನ್ ಮಾಡೋ ಒಂದು ಎಬಿಲಿಟಿ ಇರಬೇಕು, ಕ್ರಿಯೇಟಿವಿಟಿ ಅನ್ನೋ ಒಂದು ಎಬಿಲಿಟಿ ಇರಬೇಕು. ದಿಸ್ ಕ್ರಿಯೇಟಿವಿಟಿ ರೈಟ್, ಈ ಕ್ರಿಯೇಟಿವಿಟಿ ಯಾವಾಗ ಬರುತ್ತೆ? ವೆನ್ ವಿಲ್ ದಿಸ್ ಕ್ರಿಯೇಟಿವಿಟಿ ಕಮ್? ಯಾವಾಗ ಬರುತ್ತೆ? ನಿನಗೊಂದು ಗೋಲ್ ಇದ್ದಾಗ, ರೈಟ್, ಒಂದು ಗೋಲ್ ಇದ್ದಾಗ, ಒಂದು ವಿಷನ್ ಇದ್ದಾಗ, ಆಗ ಮಾತ್ರ ಸಾಧ್ಯ. ಯು ನೀಡ್ ಟು ಹ್ಯಾವ್ ಅ ವಿಷನ್ ಆ್ಯಂಡ್ ಗೋಲ್. ದ ಓವರ್ ಆಲ್ ಸಿಂಗಲ್ ಮೋಸ್ಟ್ ಪಾಯಿಂಟ್ ಆಫ್ ದಿಸ್ ಸೆಷನ್ is just to tell you, is just to convince you that you have a vision, you have a goal, that's it. There is no strategy. You just have to follow your goal. Things will fall in place, right? I would like to tell you one more thing, which is I started with the question how. This question itself is wrong. Why? Because how is not the question anymore. The question is why. The question is why. This is the right question. If why is answered by your goal, why is answered by your ambition, why is answered by your vision. ನನಗೆ ಈ ಸಲ ಮೆಡಿಕಲ್ ಸೀಟ್ ಬೇಕೇ ಬೇಕು, ನನಗೆ ಈ ಸಲ CET ವಿತಿನ್ 1000 ರ್ಯಾಂಕ್ ಬೇಕೇ ಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡ್ರೆ, ಒಂದು ವಿಷನ್ ಇಟ್ಕೊಂಡ್ರೆ, ಒಂದು ಆಂಬಿಷನ್ ಇಟ್ಕೊಂಡ್ರೆ, ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ದಟ್ಸ್ ಆಲ್. ದಟ್ಸ್ ಇಟ್ ಫಾರ್ ಟುಡೇ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್.